ಅಂಬಾನಿ ನ್ಯೂಸ್ ಟಿವಿಗೆ ಸ್ವಾಗತ. ಪ್ರತಿದಿನ ನ್ಯೂಸ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಅಂಬಾನಿ ನ್ಯೂಸ್ ಟಿವಿಗೆ ಸ್ವಾಗತ. ಇಂದು ಶಿಡ್ಲಘಟ್ಟದಲ್ಲಿ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಹುಟ್ಟುಹಬ್ಬದ ಸಂಭ್ರಮ ಮನೆ ಮಾಡಿದೆ. ಶಾಸಕ ಬಿಎನ್ ರವಿಕುಮಾರ್ ನೇತೃತ್ವದಲ್ಲಿ ಜೆಡಿಎಸ್ ಪಕ್ಷದ ಮುಖಂಡರು, ಕಾರ್ಯಕರ್ತರು ಹಾಗೂ ಅಭಿಮಾನಿಗಳು ಅದ್ದೂರಿಯಾಗಿ ಜನ್ಮದಿನವನ್ನು ಆಚರಿಸಿದರು. ದಿನದ ಆರಂಭದಲ್ಲಿ ನಗರದ ತಾಲೂಕು ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿದ ಶಾಸಕರು ಹಾಗೂ ಅಭಿಮಾನಿಗಳು ಅಲ್ಲಿನ ರೋಗಿಗಳಿಗೆ ಹಣ್ಣು ಹಂಪಲು, ಹಾಲು ಮತ್ತು ಬ್ರೆಡ್ ವಿತರಿಸುವ ಮೂಲಕ ಸಾರ್ಥಕವಾಗಿ ಸಂಭ್ರಮಿಸಿದರು. ನಂತರ ನಗರದ ಬಾಲಾಜಿ ಕಲ್ಯಾಣ ಮಂಟಪದಲ್ಲಿ ಸಾವಿರಾರು ಕಾರ್ಯಕರ್ತರ ಸಮ್ಮುಖದಲ್ಲಿ ಬೃಹತ್ ವೇದಿಕೆ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಈ ವೇಳೆ ಅದ್ದೂರಿಯಾಗಿ ಕೇಕ್ ಕತ್ತರಿಸುವ ಮೂಲಕ ನೆಚ್ಚಿನ ನಾಯಕನಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಲಾಯಿತು. ಇದೇ ಕಾರ್ಯಕ್ರಮದಲ್ಲಿ ಶಿಕ್ಷಣ ಕ್ಷೇತ್ರಕ್ಕೆ ಆದ್ಯತೆ ನೀಡುವ ನಿಟ್ಟಿನಲ್ಲಿ ತಾಲ್ಲೂಕಿನಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಯಿತು. ಜೊತೆಗೆ ಉತ್ತಮ ಸೇವೆ ಸಲ್ಲಿಸಿದ ಶಿಕ್ಷಕರನ್ನು ಸಹ ಸನ್ಮಾನಿಸಲಾಯಿತು. ಈ ವೇಳೆ ಮಾತನಾಡಿದ ಶಾಸಕ ಬಿಎನ್ ರವಿಕುಮಾರ್ ಅವರು, ಮಾಜಿ ಪ್ರಧಾನಿ ದೇವೇಗೌಡರ ಕಾರ್ಯವೈಖರಿ ಮತ್ತು ಹೋರಾಟದ ಬದುಕನ್ನು ನೋಡಿ ನಾವು ರಾಜಕೀಯಕ್ಕೆ ಬಂದಿದ್ದೇವೆ. ಅವರ ಮಾರ್ಗದರ್ಶನದಲ್ಲೇ ಇಂದು ಕ್ಷೇತ್ರದ ಕೆಲಸಗಳನ್ನು ಮಾಡುತ್ತಿದ್ದೇವೆ. ಅವರ ಹುಟ್ಟುಹಬ್ಬದ ಅಂಗವಾಗಿ ಮಕ್ಕಳನ್ನು ಹಾಗೂ ಶಿಕ್ಷಕರನ್ನು ಗೌರವಿಸುತ್ತಿರುವುದು ನಮಗೆ ಹೆಮ್ಮೆಯ ವಿಷಯ ಎಂದು ತಿಳಿಸಿದರು. ಒಟ್ಟಾರೆ ಶಿಡ್ಲಘಟ್ಟದಲ್ಲಿ ದೇವೇಗೌಡರ ಜನ್ಮದಿನವು ಸಮಾಜಮುಖಿ ಕಾರ್ಯಗಳ ಮೂಲಕ ಅತ್ಯಂತ ಯಶಸ್ವಿಯಾಗಿ ನೆರವೇರಿತು. ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು, ನಮ್ಮ ದೇಶದ ಮಾಜಿ ಪ್ರಧಾನಮಂತ್ರಿಗಳಾದಂಥ ದೇವೇಗೌಡರು ಸಾಹೇಬರು ಅವರ 94ನೇ ಹುಟ್ಟುಹಬ್ಬದ ಕಾರ್ಯಕ್ರಮವನ್ನು ನಮ್ಮ ಪಕ್ಷದ ಮುಖಂಡರುಗಳು, ನಮ್ಮ ಸ್ನೇಹಿತರುಗಳು, ನಮ್ಮ ಕೋಲಾರ ಸಂಸದರಾದಂಥ ನಮ್ಮ ಮಲ್ಲೇಶಣ್ಣವರು, ಗೋವಿಂದರಾಜಣ್ಣವರು ಒಂದು ಸಮ್ಮುಖದಲ್ಲಿ ಅವರ ಒಂದು ಹುಟ್ಟುಹಬ್ಬದ ಕಾರ್ಯಕ್ರಮದಲ್ಲಿ 4 ಜನಕ್ಕೆ ಅನುಕೂಲ ಆಗೋ ಅನ್ನೋ ಕಾರ್ಯಕ್ರಮವನ್ನು ನಾವು ಏರ್ಪಡಿಸಿದ್ದೀವಿ. ಇವತ್ತು ನಮ್ಮ ಕ್ಷೇತ್ರದಲ್ಲಿ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಭಾಳಷ್ಟು ಹಿಂದುಳಿದಿರ್ತಕ್ಕಂಥ ಕುಟುಂಬಗಳನ್ನ ನಾವು ಗಮನಿಸಿ ಸರ್ಕಾರಿ ಶಾಲೆಯಲ್ಲಿ ಓದ್ತಕ್ಕಂಥ ಮಕ್ಕಳಿಗೆ ಅತಿ ಹೆಚ್ಚಿನ ಅಂಕ ಪಡಿತಕ್ಕಂಥ ಮಕ್ಕಳಿಗೆ ಇವತ್ತು ಮೊದಲನೇ ಬಹುಮಾನ 1 ಲಕ್ಷ, 2ನೇ ಬಹುಮಾನ 50,000, 3ನೇ ಬಹುಮಾನ 25,000 ಅಂತ ಶಾಲೆ ಪ್ರಾರಂಭಕ್ಕೆ ಮುಂಚೆನೇ ನಾವು ಘೋಷಣೆಯನ್ನು ಮಾಡಿದ್ದೀರಿ. ಅದರ ಪ್ರಕಾರ ಇವತ್ತು ಆ ಒಂದು ಕಾರ್ಯಕ್ರಮ ಮತ್ತು ಆ ಶಾಲೆ ಅತಿ ಹೆಚ್ಚಿನ ಅಂಕ, ಅತಿ ಹೆಚ್ಚಿನ ವಿದ್ಯಾರ್ಥಿಗಳು ಪಾಸಾಗಿರ್ತಕ್ಕಂಥ ಶಿಕ್ಷಕರಿಗೂ ಸಹ ಒಂದು ಗೌರವಧನ ಕೊಡ್ತಕ್ಕಂಥದ್ದು, ಅವ್ರಿಗೂ ಸನ್ಮಾನ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಅನ್ನೋದು. ಅದೇ ರೀತಿ ಏನು ಇವತ್ತು ನಮ್ಮ ಕ್ಷೇತ್ರದಲ್ಲಿ ನಮ್ಮ ಬಸೆಟ್ಟಹಳ್ಳಿ ಪಂಚಾಯತಿಗೆ ಸೇರ್ತಕ್ಕಂಥ ಗ್ರಾಮದ ಮೊನ್ನೆ ಸಿಡಿಲಿಗೆ ಒಬ್ಬ ರೈತರು ಇವತ್ತು ಪ್ರಾಣ ಹೋಗಿದ್ದಂಥದ್ದು ನಮ್ಮ ಗಮನಕ್ಕೆ ತಂದಂಥ ಸಂದರ್ಭದಲ್ಲಿ ಆ ಕುಟುಂಬವನ್ನು ಇವತ್ತು ಗುರುಸಿ ಇವತ್ತು ಅವರಿಗೆ ಒಂದು ಆರ್ಥಿಕವಾಗಿ ನಾವು ಸಹಾಯ ಮಾಡ್ತಕ್ಕಂಥದ್ದು. ಏನು ಇವತ್ತು ನಮ್ಮ ಚಿಲ್ಕಲ್ನರ್ಪು ಗ್ರಾಮದಲ್ಲಿ ಸಹ ಮೊನ್ನೆ ಒಂದು ಅಪಘಾತದಲ್ಲಿ ತಂದೆ ಮತ್ತು ಮಕ್ಕಳು ಸುಮಾರು 4 ಜನ ಸ್ಥಳದಲ್ಲೇ ಮೃತಪಟ್ಟಿದ್ದರು. ಅವ್ರಿಗೂ ಸಹ ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ದೇವೇಗೌಡರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಅವ್ರಿಗೂ ಇವತ್ತು ಒಂದು ಸನ್ಮಾನವನ್ನು ಮಾಡಿ ಒಂದು ಆರ್ಥಿಕವಾಗಿ ಸಹಾಯವನ್ನು ಮಾಡಿದ್ದಾರೆ. ಕುಮಾರಣ್ಣ ಅವರು ಮತ್ತೆ ಮುಂದಿನ ಮುಖ್ಯಮಂತ್ರಿ ಆಗಬೇಕು ಅಂತ ಯಾವ ಥರ ಬಯಸ್ತೀವಿ? ಇವತ್ತು ನಮ್ಮ ಕರ್ನಾಟಕ JDS ಪಕ್ಷದ ರಾಜ್ಯಾಧ್ಯಕ್ಷರು, ಕೇಂದ್ರ ಸಚಿವರಾದಂಥ ಕುಮಾರಣ್ಣವರು ಏನು ಈ ರಾಜ್ಯದಲ್ಲಿ 2 ಬಾರಿ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಅವರ ಒಂದು ಆಡಳಿತವನ್ನು ನಾವು ಗಮನಿಸಿದಾಗ ಇವತ್ತು ಈ ರಾಜ್ಯದಲ್ಲಿ ಏನಾದರೂ ಉತ್ತಮ ಆಡಳಿತ, ಉತ್ತಮ ಕೆಲಸ, ಉತ್ತಮ ಅಭಿವೃದ್ಧಿ ಕೆಲಸಗಳು ಮಾಡಿರ್ತಕ್ಕಂಥ ಒಬ್ಬ ನಾಯಕರು ಯಾರಾದರೂ ಇದ್ದರೆ ಅದು ನಮ್ಮ ಕುಮಾರಣ್ಣವರು. ಇವತ್ತು ಕುಮಾರಣ್ಣವ್ರಿಗೆ ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಮೂಲೆ ಮೂಲೆಯಲ್ಲೂ ಇವತ್ತು ಅವ್ರದ್ದೇ ಆದ ಒಂದು ಶಕ್ತಿ ಇದೆ. ಮುಂದೆ ಬರ್ತಕ್ಕಂಥ 2028 ವಿಧಾನಸಭೆ ಚುನಾವಣೆಯಲ್ಲಿ ಈ ರಾಜ್ಯದಲ್ಲಿ NDA ಪಕ್ಷ ಅಧಿಕಾರಕ್ಕೆ ಬರ್ತದೆ. ಕೇಂದ್ರದಲ್ಲಿ ಇವತ್ತು ಮಾನ್ಯ ನರೇಂದ್ರ ಮೋದಿಜಿಯವರು ಇರ್ಬೋದು, ಅಮಿತ್ ಶಾ ಅವರು ಇರ್ಬೋದು, ಇವತ್ತು ಕುಮಾರಣ್ಣವ್ರ ಮೇಲೆ ಹೆಚ್ಚಿನ ಒಲವನ್ನು ತೋರಿಸ್ತಾ ಇದ್ದಾರೆ. ಇವತ್ತು ಅವರು ಕೇಂದ್ರ ಸಚಿವರಾಗಿ 2 ವರ್ಷಗಳ ಕಾಲ ಅವರು ಇವತ್ತು ಒಂದು ಆಡಳಿತವನ್ನು ಗಮನಿಸ್ತಾ ಇದ್ದಾರೆ. ಇವತ್ತು ಕರ್ನಾಟಕ ರಾಜ್ಯ ಇವತ್ತು ಇಡೀ ಭಾರತ ದೇಶದಲ್ಲಿ 2ನೇ ಸ್ಥಾನದಲ್ಲಿ ಇವತ್ತು ಆರ್ಥಿಕ ಸುಧಾರಣೆ, ಇವತ್ತು ಆರ್ಥಿಕ ಕಟ್ತಕ್ಕಂಥ ಪರಿಸ್ಥಿತಿ ಇವತ್ತು ನಮ್ಮ ರಾಜ್ಯದಿರೋದ್ರಿಂದ ಈ ರಾಜ್ಯಕ್ಕೆ ಉತ್ತಮ ಆಡಳಿತ ಕೊಡಬೇಕಾದ್ರೆ ಅದು ಕುಮಾರಣ್ಣವ್ರು ಅಂತೇಳಿ ಕೇಂದ್ರ ನಾಯಕರು ಈಗಾಗಲೇ ಅವರು ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಇವತ್ತು ನಮ್ಮ ಭಾರತೀಯ ಜನತಾ ಪಕ್ಷದವರು
JDS ಪಕ್ಷದವರು ಏನು ಮೊನ್ನೆ 2024 ಲೋಕಸಭಾ ಚುನಾವಣೆ ಫಲಿತಾಂಶ ನೋಡಿದಂಥ ಸಂದರ್ಭದಲ್ಲಿ 143 ಕ್ಷೇತ್ರಗಳಲ್ಲಿ ಇವತ್ತು NDA ಅಭ್ಯರ್ಥಿಗಳಿಗೆ ಮೆಜಾರಿಟಿ ಬಂದಿದೆ. ಇದೇ ರೀತಿ ನಾವು 2028 ಚುನಾವಣೆಯಲ್ಲಿ ನಾವು ಮೈತ್ರಿ ಹೊಂದಾಣಿಕೆ ಮಾಡ್ಕೊಂಡು ಹೋದಂಥ ಸಂದರ್ಭದಲ್ಲಿ ಈ ರಾಜ್ಯದಲ್ಲಿ NDA ಸರ್ಕಾರ ಅಧಿಕಾರಕ್ಕೆ ಬರ್ತಕ್ಕಂಥದ್ದು 100 ಅಲ್ಲ 100,000 ಸತ್ಯ ಅಂತ ನಾನು ಹೇಳಕ್ಕೆ ಪ್ರಸ್ತುತ ಈಗ ಕಾಂಗ್ರೆಸ್ ಸರ್ಕಾರ ಇದೆ, ಅವರು JDS ಶಾಸಕರ ಕ್ಷೇತ್ರಕ್ಕೆ ಅನುದಾನ ಅಭಿವೃದ್ಧಿ ಕೊಡ್ತಾ ಇದ್ದಾರೆ ಸರ್. ಇವತ್ತು ನಾವು ನಮ್ಮ ಕ್ಷೇತ್ರದಲ್ಲಿ ಇವತ್ತು ಅಭಿವೃದ್ಧಿಗಳು ನಾನು ಹೇಳೋಂಥದ್ದಿಲ್ಲ, ಜನ ಹೇಳ್ತಾ ಇದ್ದೀವಿ. ನಾವು ಪ್ರಾಮಾಣಿಕತೆಯಿಂದ ಇವತ್ತು ಯಾವ್ಯಾವ ರೀತಿಯಲ್ಲಿ ನಮ್ಗೆ ಅನುದಾನ ಸಿಗ್ತೈತೆ ಆ ಒಂದು ರೀತಿಯಲ್ಲಿ ಸಂಬಂಧಪಟ್ಟಂಥ ಸಚಿವರನ್ನ ನಾವು ಅವ್ರ ಗಮನಕ್ಕೆ ತಂದು ಈ ಕ್ಷೇತ್ರದ ಸಮಸ್ಯೆಗಳ ಬಗ್ಗೆ ಇವತ್ತು ನಾವು ಅಭಿವೃದ್ಧಿ ಮಾಡ್ತಕ್ಕಂಥದ್ದಾಗ್ತಾಯಿದೆ. ಒಟ್ಟಾರೆ ಇವತ್ತು ರಾಜ್ಯದಲ್ಲಿ ಏನು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಾಗಿನಿಂದ ಇವತ್ತು ಏನು ಅವ್ರ ಗ್ಯಾರಂಟಿಗಳಂತ ಘೋಷಣೆ ಮಾಡೋದನ್ನು ನಾವು ಗಮನಿಸಿದಾಗ ಇವತ್ತು ಅಭಿವೃದ್ಧಿ ಅನ್ನೋದು ಸ್ವಲ್ಪ ಹಿನ್ನಡೆ ಆಗಿದೆ ಅಂತ ನನಗೆ. ಸರ್, ಈಗ ದೇವೇಗೌಡರನ್ನ ರಾಜ್ಯಸಭೆ ಸದಸ್ಯರು ಮಾಡಬೇಕು ಅಂತ ಒತ್ತಾಯ ಮಾಡ್ತಿದ್ವಿ. ಅಂದರೆ NDA ಅವರೆಲ್ಲ ಸಹಕಾರ ಕೊಡಬೇಕು ಅಂತ. ಅವರ ಅವಶ್ಯಕತೆ ರಾಜ್ಯಕ್ಕೆ ಎಷ್ಟಿದೆ ಸರ್? ಇವತ್ತು ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳು ದೇವೇಗೌಡರು ಸಾಹೇಬರ ಶಕ್ತಿ ಏನಂದರೆ ಇವತ್ತು ನಾಡಪ್ರಭು ಕೆಂಪೇಗೌಡರ ಹೆಸರು ಯಾವ ರೀತಿ ಇವತ್ತು 16ನೇ ಶತಮಾನದಾಗ ನಡೆದ ಇತಿಹಾಸ ನಾವು ಹೇಳ್ತಾ ಇದ್ದೀವಿ. ಇತಿಹಾಸ ಮುಂದೆ ಹೇಳೋಂಥ ಕೆಲಸಗಳು ಅವ್ರು ಮಾಡಿದ್ದಾರೆ. ಇವತ್ತು ಅವ್ರನ್ನ ಈ ಕರ್ನಾಟಕ ರಾಜ್ಯದಿಂದ ಮುಂದಿನ ತಿಂಗಳು ನಡೀತಕ್ಕಂಥ ರಾಜ್ಯಸಭೆ ಚುನಾವಣೆ ಆಯ್ಕೆ ಮಾಡಿ ಕಳಿಸಿದರೆ ಅದು ಇಡೀ ಕರ್ನಾಟಕ ರಾಜ್ಯದ ರೈತರಿಗೆ ಒಂದು ಹೆಮ್ಮೆ, ಇಡೀ ಕರ್ನಾಟಕ ರಾಜ್ಯಕ್ಕೆ ಅಭಿವೃದ್ಧಿ ಆಗ್ತಕ್ಕಂಥದ್ದು. ಅದು ಮುಖ್ಯವಾಗಿ ನೀರಾವರಿಗೆ ಸಂಬಂಧಪಟ್ಟಂಗೆ ಆಗ್ಬೋದು, ಇವತ್ತು ರೈತರಿಗೆ ಸಂಬಂಧಪಟ್ಟಂತೆ ಆಗ್ಬೋದು. ಎಲ್ಲ ರೀತಿಯಲ್ಲೂ ದೇವೇಗೌಡರು ಸಾಹೇಬರು ಆ ಪಾರ್ಲಿಮೆಂಟಲ್ಲಿ ಮಾತಾಡಿ ಈ ರಾಜ್ಯಕ್ಕೆ ಅನುದಾನಗಳು ತರ್ತಕ್ಕಂಥದ್ದು, ಈ ರಾಜ್ಯಕ್ಕೆ ಯೋಜನೆಗಳು ತರ್ತಕ್ಕಂಥ ಕೆಲಸ ದೇವೇಗೌಡರು ಸಾಹೇಬರು ಮಾಡ್ತಾರಂಥ ನಂಬಿಕೆಯಿಂದ ಇವತ್ತು ನಾನು ನಮ್ಮ ಕ್ಷೇತ್ರದಲ್ಲಿ ವೇದಿಕೆ ಮುಖಾಂತರ ಭಾರತೀಯ ಜನತಾ ಪಕ್ಷದ ನಾಯಕರಲ್ಲಿ ನಾನು ಮನವಿಯನ್ನು ಮಾಡ್ತಾಯಿದ್ದೀನಿ. ಭಾರತೀಯ ಜನತಾ ಪಕ್ಷದ ನಾಯಕರುಗಳು ಒಂದು ಗಮನ ಹರಿಸ್ತಕ್ಕಂಥ ವಿಚಾರ ಏನಂದರೆ 2024 ಲೋಕಸಭಾ ಚುನಾವಣೆ ಮೊದಲನೇ ಹಂತ, ಎರಡನೇ ಹಂತ. ಮೊದಲನೇ ಹಂತ ಹಳೆ ಮೈಸೂರು ಭಾಗ. ದೇವೇಗೌಡರು ಸಾಹೇಬರು ಮೈಸೂರಲ್ಲಿ ಒಂದು ಸಭೆಯಲ್ಲಿ ಮಾತಾಡಿದರು, ಚಿಕ್ಕಬಳ್ಳಾಪುರದ ಒಂದು ಸಭೆಯಲ್ಲಿ ಮಾತಾಡಿದರು. ಈ ಎರಡೂ ಸಭೆಯಲ್ಲಿ ದೇವೇಗೌಡರು ಒಂದು ಭಾಷಣದಿಂದ 14 ಜನ ಅಭ್ಯರ್ಥಿಗಳಲ್ಲಿ 12 ಜನ ಗೆದ್ದಿದ್ದಾರೆ. ಇದನ್ನ ಭಾರತೀಯ ಜನತಾ ಪಕ್ಷದ ನಾಯಕರು ಗಮನದಲ್ಲಿಡ್ತಾರೆ. ಎರಡನೇ ಹಂತದಲ್ಲಿ ನಡೆದಂಥ 14 ಕ್ಷೇತ್ರಗಳಲ್ಲಿ ಬರೀ 7 NDA ಅಭ್ಯರ್ಥಿಗಳಲ್ಲಿ ಗೆದ್ದಿದ್ದಾರೆ. ಭಾರತೀಯ ಜನತಾ ಪಕ್ಷದ ನಾಯಕರಿಗೆ ಮುಂದೆ ಇವತ್ತು ಈ ರಾಜ್ಯದಲ್ಲಿ NDA ಸರ್ಕಾರ ಅಧಿಕಾರಕ್ಕೆ ಬರಬೇಕಾದ್ರೆ ಅವರು ಇವತ್ತು ದೊಡ್ಡ ಮನಸ್ಸು ಮಾಡಿ ನಮ್ಮ ದೇವೇಗೌಡರು ಸಾಹೇಬ್ರನ್ನ ಇವತ್ತು ಅವರು ನನ್ನ ಮುಂದಿನ ತಿಂಗಳು ನಡೀತಕ್ಕಂಥ ರಾಜ್ಯಸಭೆ ಚುನಾವಣೆಯಲ್ಲಿ ಅವಿರೋಧವಾಗಿ ಆಯ್ಕೆ ಮಾಡಿ ಕಳಿಸ್ಬೇಕಂತೇಳಿ ಮತ್ತೊಮ್ಮೆ ನಾನು ಅವ್ರಿಗೆ ಮನವಿಯನ್ನು ಮಾಡ್ತೀನಿ. ಬೇಕು ಅಂತ ನೀವು ಒಂದು ಪ್ರಶ್ನೆ ಕೇಳಿದಾಗ ನೀರಾವರಿ ಬಗ್ಗೆ ಯಾರಾದರೂ ಮಾತಾಡ್ತಾ ಇದ್ದಾರೆ ಅಂದರೆ ನಮ್ಮ ಕರ್ನಾಟಕ ಬಗ್ಗೆ ಅದು ಒಂದು ದೇವೇಗೌಡರು ಸಾಹೇಬರು ಅವರು ಹಾದಿಯಲ್ಲಿ ಏನು ಹಿಂಗೆ ಮಾಡುವಂಥ ಕೃಷ್ಣಾ ನದಿದು ಏನು ಮಾಡ್ತಾರೋ ಅದು ನಾನು ಮಾಡ್ತಾಯಿದ್ದೀನಿ. ಅದು ಬಿಟ್ಟು ನಾವು ಯಾವಾಗಾದರೂ ನಾವು ಮೀಟಿಂಗ್ಸ್ ಮಾಡಿದಾಗ ಸಭೆಗಳು ನಡೆದಾಗ ನಾವು ಕೃಷ್ಣಾ ನದಿ ನೀರು ಬೇಕು ಅಂತ ಎಷ್ಟು ಓಡಾಡ್ತಾ ಇದ್ದೀವೋ ಅದಕ್ಕೆ ಒಂದು ತಕ್ಕ ಉತ್ತರ ಸಿಗುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಚಂದ್ರಬಾಬು ನಾಯ್ಡು ಅವರು ಏನು ಒಂದು ಸತಿ ಪಾರ್ಲಿಮೆಂಟಿಗೆ ಬಂದಾಗ ನಾವು ಮತ್ತು ಕುಮಾರಸ್ವಾಮಿ ಸಾಹೇಬರು ಇಬ್ಬರು ಒಂದು ಪತ್ರ ಕೊಟ್ಟವು. ಸುಮಾರು 5 ನಿಮಿಷ ಪತ್ರಗಳನ್ನು ಓದಿ ಕುಮಾರಸ್ವಾಮಿ ಅವರು ಏನು ಕೊಟ್ಟರು ಮತ್ತು ನನ್ನ ಪತ್ರ ಏನು ಓದಿ ನನ್ನನ್ನು ಪ್ರಶ್ನೆ ಕೇಳ್ತಾರೆ, ಎಲ್ಲಿಂದ ನೀರು ಬರಬೇಕಾಗುತ್ತೆ ನಿನಗೆ, ಎಲ್ಲಿಂದ ನೀನು ತೊಗೊಂಡ್ಯಾ ನಾನು ಕೃಷ್ಣಾ ನದಿ ನೀರು ಕೊಟ್ಟರೆ ಅಂತ ಕೇಳಿದಾಗ ಅದು ಏನು ಉತ್ತರ ಕೊಟ್ಟವೋ ಅದರಲ್ಲಿ ಅವರು ಸಮಾಧಾನ ಆಗಿ ನೀವು ಎಲ್ಲ ಹೋಮ್ವರ್ಕ್ ಮಾಡಿದ್ದೀರಾ ನಮ್ಮ ಕಡೆಯಿಂದ. ಯಾಕೆಂದರೆ ಆವಾಗ ಬರೀ ಆಂಧ್ರ ಒಂದೇ ಮಾತ್ರ ಇತ್ತು ಕೃಷ್ಣ ಬಚಾವತ್ ಸ್ಕೀಮಲ್ಲಿ, ಇವಾಗ ತೆಲಂಗಾಣನೂ ಬಂದಿದೆ. ಸೊ ಆ ಮುಖ್ಯಮಂತ್ರಿನೂ ಮಾತಾಡಿ ನಿಮಗೆ ನೀರು ಏನು ಕೊಡಬೇಕಾಗಿ ನೀವು ಏನು ಕೇಳ್ತಾ ಇದ್ದೀರೋ ಅದು ಮಾಡ್ತೀವಿ ಅಂತ ಒಂದು ಭರವಸೆ ಕೊಟ್ಟರು. ಏನು 173 TMC
ರಕ್ಷಣಾ ಬಚಾವತ್ ಸ್ಕೀಮಲ್ಲಿ 2018 ಅನೌನ್ಸ್ ಆಗಿದೆಯೋ ಅದನ್ನು ಇವತ್ತವರೆಗೂ ಇನ್ನೂ ಅದನ್ನು ಇಂಪ್ಲಿಮೆಂಟ್ ಮಾಡೋಕ್ಕಾಗಲಿಲ್ಲ. ಸೊ ಅದಕ್ಕೆ 173 TMCಯಲ್ಲಿ ಕೋಲಾರ, ಚಿಕ್ಕಬಳ್ಳಾಪುರ, ಗ್ರಾಮಾಂತರ ಜಿಲ್ಲೆಗಳಲ್ಲಿ 15 TMC ನೀರು ಕೊಡಿ ಅಂತ ಕೇಳಿದ್ದೀವಿ. ಅದನ್ನು ಏನು ನಮ್ಮ ಪುಟ್ಟಪರ್ತಿ ಜಿಲ್ಲೆ ಇದೆಯೋ, ಅಂದರೆ ಸತ್ಯಸಾಯಿ ಜಿಲ್ಲೆ ಇದೆಯೋ, ಅಲ್ಲಿ ಬುಕ್ಕಪಟ್ಟಣ ಮತ್ತು ಒಂದು ರಿಸರ್ವಾಯರ್ ಇದೆ, ಅಲ್ಲಿಂದ ನಾವು ಪಂಪ್ ಮಾಡ್ಕೊಳ್ತೀವಿ ಅಂತ ಕೂಡ ಹೇಳಿದ್ದೀನಿ. ಏನು 15 TMC ಅದನ್ನು ಏನು ಮಾಡಬೇಕಂದ್ರೆ ಇವಾಗ ಮತ್ತೆ ಬಚಾವತ್ ಸ್ಕೀಮ್ನ ಅದನ್ನು ಇದು ಮಾಡುವಾಗ ಅದು ಇಂಪ್ಲಿಮೆಂಟ್ ಮಾಡೋಕ್ಕೆ, ಯಾಕೆಂದರೆ ಕೋರ್ಟ್ ಕೇಸ್ಗಳು ಹಾಕ್ಕೊಂಡಿದ್ದಾರೆ, ಅದು ಆಲ್ಮಟ್ಟಿ ಡ್ಯಾಮ್ ಹೈಟ್ ಮಾಡಬೇಕು ಅಂತ ಅದನ್ನೆಲ್ಲ ಬಿಟ್ಟು ಆನ್ ಹ್ಯುಮ್ಯಾನಿಟೇರಿಯನ್ ಗ್ರೌಂಡ್ಸ್ ನಮಗಿದು ಕೊಡಿ ಅಂತ ನಾನು ಆಲ್ರೆಡಿ ನಮ್ಮ ಜಾಯಿಂಟ್ ಸೆಕ್ರೆಟ್ರಿ ಜಲಶಕ್ತಿ ಇವ್ರಿಗೆ ಒಂದು ಮೌಖಿಕವಾಗಿ ಹೇಳಿದ್ದೀವಿ. ಅದು ಏನಿದೆಯೋ ಸ್ವಲ್ಪ ಡೀಟೇಲ್ಸ್ ಕೊಡಿ ಅಂತ ಹೇಳಿದ್ದಾರೆ. ಬುಧವಾರ ಇಲ್ಲ ಗುರುವಾರ ಹೋಗ್ತಾ ಇದ್ದೀನಿ, ಇಲ್ಲಾಂದರೆ ಬರೋ ವಾರ ಹೋದಾಗ ಆ ಪೇಪರ್ ಲೆಟರ್ಸ್ ಏನು ಕೊಡ್ತೀವೋ ಅದನ್ನು ಮಾಧ್ಯಮ ಮುಖಾಂತರ ನಿಮಗೆ ಕೊಡಿ. ಆಲ್ರೆಡಿ ಏನು ಪತ್ರ ದೇವೇಗೌಡರು ಸಾಹೇಬ್ರಿಗೆ ಆಲ್ರೆಡಿ ನಾನು ತಲುಪಿಸಿದ್ದೀನಿ. ನಾಳೆ ಇಲ್ಲ ನಾಡಿದ್ದು ದೇವೇಗೌಡರು ಕುಮಾರಸ್ವಾಮಿ ಸಾಹೇಬರು ಡೆಲ್ಲಿಗೆ ಹೋಗ್ತಾರೆ, ಆವಾಗಲೂ ಅದನ್ನು ಡ್ರಾಫ್ಟ್ ಕಾಪಿ ಕೊಟ್ಟು, ಯಾಕಂದರೆ ಅಲ್ಲಿ ಕೂತ್ಕೊಂಡಾಗ ಸುಮಾರು ಒಂದು 10-15 ನಿಮಿಷ ಟೈಮ್ ಕೊಡಬೇಕಾಗುತ್ತೆ. ಅದನ್ನೆಲ್ಲ ಏನು ಅಂತ ಅರ್ಥ ಮಾಡ್ಕೊಳ್ಳೋಕ್ಕೆ ಅವರು ಮತ್ತು ನಾನು ಹೇಳೋಕ್ಕೆ ಅದೆಲ್ಲ ಎಸ್ ಅಂತ ಮೇಲೆ ನಾನು ಆ ಕಾಪಿ ಕೊಡ್ತೀನಿ. ಆ ಕಾಪಿ ಕೊಟ್ಟ ಮೇಲೆ ನಿಮಗೆ ಅದು ಮಾಧ್ಯಮ ಮುಖಾಂತರ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಚಿಕ್ಕಬಳ್ಳಾಪುರಲ್ಲಿ ನಮ್ಮ ಸುಧಾಕರ್ ಸಾಹೇಬರು ಸಂಸದರು ಅವ್ರು ಮಾಡಬೇಕಾಗುತ್ತೆ. ನಮ್ಮದಲ್ಲಿ ಏನಾಗಿದೆ ಅಂದರೆ ಕಮಿಟಿದು ಇವು ಮೆಂಬರ್ಸ್ ಮಾಡಬೇಕು ಅಂದರೆ ಒಂದು 2 ಮೆಂಬರ್ಸ್ ಮಾಡಿದ್ದೀವಿ. ಮೋಸ್ಟ್ಲಿ ಇನ್ನೊಂದು 15 ದಿನದಲ್ಲಿ ಅಲ್ಲಿ ಇದರಲ್ಲಿ 2 ತಾಲೂಕುಗಳನ್ನು ನೀವೇ ರಿವ್ಯೂ ಮಾಡಬೇಕು ಸರ್. ಇಲ್ಲಿ ಯಾವಾಗ ಸುಧಾಕರ್ ಸಾಹೇಬರು ಕರೀತಾರೋ ಆವಾಗ ಬರಬೇಕಾಗುತ್ತೆ. ಇಲ್ಲಿ ನಾನು ಇದು ಮಾಡೋಕ್ಕಾಗಲ್ಲ. ಅಲ್ಲಿ ಕೋಲಾರ ಜಿಲ್ಲೆಯಲ್ಲಿ ನಾನು ಡೇಟ್ ಫಿಕ್ಸ್ ಮಾಡ್ತೀನಿ. ಇಲ್ಲಿ ಸುಧಾಕರ್ ಅವರು ಸಂಸದರು ಏನು ಡೇಟ್ ಫಿಕ್ಸ್ ಮಾಡ್ತಾರೆ ಆ ಡೇಟಿಗೆ ಬರಬೇಕಾಗುತ್ತೆ. ದಿಶಾ ಮೀಟಿಂಗ್ ನಾನು ಬರೋಕ್ಕಾಗಲಿಲ್ಲ, ಯಾಕಂದರೆ ಅವತ್ತು ನಮ್ಮದು ಪಾರ್ಲಿಮೆಂಟ್ರಿ ಕಮಿಟಿ ಮೀಟಿಂಗ್ ಇತ್ತು ದಿಲ್ಲಿಯಲ್ಲಿ. ಅದು ಸುಧಾಕರ್ ಸಾಹೇಬ್ರಿಗೆ ಹೇಳಿಬಿಟ್ಟೆ ಇದು ಆಗಿತ್ತು. ದೇವೇಗೌಡರನ್ನ ರಾಜ್ಯಸಭೆಗೆ ಅವಿರೋಧ ಆಯ್ಕೆ ಮಾಡಬೇಕು ಅಂತ ರವಿಕುಮಾರ್ ಹೇಳಿದ್ದಾರೆ. ಅದಕ್ಕೆ ನಿಮ್ಮ ಅನಿಸಿಕೆ ಏನು ಸರ್? ಯಾವ ಥರ ಸರ್, ಅವರು ಬಂದರೆ ರಾಜಕೀಯವಾಗಿ 2028 ಚುನಾವಣೆ ಏನು ನಡೆಯುತ್ತೋ ಅದಕ್ಕೆ ಲಾಭ ಆಗುತ್ತೆ NDA ಅಭ್ಯರ್ಥಿಗಳಿಗೆ. ಆಮೇಲೆ ಏನು ವಿಚಾರಗಳು ಎತ್ತಬೇಕಾಗುತ್ತೋ ಅಲ್ಲಿ ರಾಜ್ಯಸಭೆಯಲ್ಲಿ, ಯಾಕಂದರೆ ಅಲ್ಲಿ ಎತ್ತಬೇಕಾಗಿರೋರು ನಮ್ಮ ಪಕ್ಷದ ಮುಖಂಡರು ದೇವೇಗೌಡರು ಸಾಹೇಬ್ರೆ. ಇವಾಗ ನೀವೇ ನೋಡಿದ್ದೀರಾ, ಅವರು 2 ನಿಮಿಷ ಮಾತಾಡಿದ್ರೆ ಇಟ್ ಬಿಕಮ್ಸ್ ಅ ಸೆನ್ಸೇಷನಲ್ ನ್ಯೂಸ್. ಯಾಕೆಂದರೆ ಅವರು ಅಂಶಗಳು ಫ್ಯಾಕ್ಟ್ಸ್ ಇಟ್ಕೊಂಡೇ ಮಾತಾಡ್ತಾರೆ. ಅದು ಏನು ಅಂದರೆ ಅದು ಒಂದು ಸೂಚನೆ ಕೊಡುತ್ತೆ ಬೇರೆ ಪಕ್ಷಗಳಿಗೆ ಮತ್ತು ನಮ್ಮ BJP ಮುಖಂಡರಿಗೆ ಮತ್ತು ಏನು ನಾಯಕರು ಇದ್ದಾರೋ ಅಲ್ಲಿ JP ನಡ್ಡಾ ಸಾಹೇಬ್ರು ಇರ್ಬೋದು, ಇಲ್ಲಾಂದರೆ ಅಮಿತ್ ಶಾ ಸಾಹೇಬ್ರು ಇರ್ಬೋದು, ಇಲ್ಲಾಂದರೆ ಮೋದಿ ಸಾಹೇಬ್ರು ಇರ್ಬೋದು. ಅವರು 3 ಜನಕ್ಕೆ ಅರಿವು ಮೂಡಿಸ್ತಾ ಇದ್ದಾರೆ. ಅಂದರೆ ಹಿಂಗಿದೆ ಅಂತ. ದೇವೇಗೌಡರು ಮತ್ತೆ ರಾಜ್ಯಸಭೆಗೆ ಚರ್ಚೆ ಮಾಡ್ತಾರಾ ಅಥವಾ ಅವಿರೋಧ ಆಯ್ಕೆ ಮಾಡ್ತೀರಾ ಅಥವಾ ಬರಬೇಕನ್ನೋ ಡಿಮ್ಯಾಂಡ್ ಇದೆಯಾ? ನಮಗೆ ಕರ್ನಾಟಕ ಜನತೆಗೆ ಉಪಯೋಗ ಆಗುತ್ತೆ, ಇಡೀ ದೇಶಕ್ಕೆ ಉಪಯೋಗ ಆಗುತ್ತೆ. ಅವರು ಪೊಲಿಟಿಕಲ್ ಲೈಫ್, ಅವರು ಪೊಲಿಟಿಕಲ್ ಏನು ನಾನು ಆವಾಗಲೇ ಹೇಳಿದಾಗ ಎನ್ಸೈಕ್ಲೋಪೀಡಿಯಾ ಅಂತ ಏನು ಹೇಳ್ತಾರೆ, ಅದರಿಂದ ಇಡೀ ದೇಶಕ್ಕೆ ಒಳ್ಳೆಯದಾಗುತ್ತೆ, ಮೊನ್ನೆ ಕರ್ನಾಟಕ ರಾಜ್ಯಕ್ಕೆ ಒಳ್ಳೆಯದಾಗುತ್ತೆ ಅಂತ ಒಂದು ಮನವಿ ಮಾಡ್ತಾ ಇದ್ದೀವಿ ನಾವು. ಕಂಟಿನ್ಯೂ ಮಾಡಬೇಕು ಅಂತ ಕಂಟಿನ್ಯೂ ಮಾಡಿಸಿ ಅಂತ ನಾವು ಕೇಳ್ತಾ ಇದ್ದೀವಿ. ಥ್ಯಾಂಕ್ ಯು ಸರ್. ನಮ್ಮ ಚಿಕ್ಕಬಳ್ಳಾಪುರಲ್ಲಿ ನಮ್ಮ ಸುಧಾಕರ್ ಸಾಹೇಬರು ಸಂಸದರು ಅವ್ರು ಮಾಡಬೇಕಾಗುತ್ತೆ. ನಮ್ಮದಲ್ಲಿ ಏನಾಗಿದೆ ಅಂದರೆ ಕಮಿಟಿದು ಇವು ಮೆಂಬರ್ಸ್ ಮಾಡಬೇಕು ಅಂದರೆ ಒಂದು 2 ಮೆಂಬರ್ಸ್ ಮಾಡಿದ್ದೀವಿ. ಮೋಸ್ಟ್ಲಿ ಇನ್ನೊಂದು 15 ದಿನದಲ್ಲಿ ಅಲ್ಲಿ ಇದರಲ್ಲಿ 2 ತಾಲೂಕುಗಳನ್ನು ನೀವೇ ರಿವ್ಯೂ ಮಾಡಬೇಕು ಸರ್. ಇಲ್ಲಿ ಯಾವಾಗ ಸುಧಾಕರ್ ಸಾಹೇಬರು ಕರೀತಾರೋ ಆವಾಗ ಬರಬೇಕಾಗುತ್ತೆ. ಇಲ್ಲಿ ನಾನು ಇದು ಮಾಡೋಕ್ಕಾಗಲ್ಲ.
ಅಲ್ಲಿ ಕೋಲಾರ ಜಿಲ್ಲೆಯಲ್ಲಿ ನಾನು ಡೇಟ್ ಫಿಕ್ಸ್ ಮಾಡ್ತೀನಿ. ಇಲ್ಲಿ ಸುಧಾಕರ್ ಅವರು ಸಂಸದರು ಏನು ಡೇಟ್ ಫಿಕ್ಸ್ ಮಾಡ್ತಾರೆ ಆ ಡೇಟಿಗೆ ಬರಬೇಕಾಗುತ್ತೆ. ಹೋದ ದಿಶಾ ಮೀಟಿಂಗ್ ನಾನು ಬರೋಕ್ಕಾಗಲಿಲ್ಲ, ಯಾಕಂದರೆ ಅವತ್ತು ನಮ್ಮದು ಪಾರ್ಲಿಮೆಂಟ್ರಿ ಕಮಿಟಿ ಮೀಟಿಂಗ್ ಇತ್ತು ದಿಲ್ಲಿಯಲ್ಲಿ. ಅದು ಸುಧಾಕರ್ ಸಾಹೇಬ್ರಿಗೆ ಹೇಳ್ಬಿಟ್ಟೆ ಇದು ಆಗಿತ್ತು. ಸರ್, ಈಗ ದೇವೇಗೌಡರನ್ನ ರಾಜ್ಯಸಭೆಗೆ ಅವಿರೋಧ ಆಯ್ಕೆ ಮಾಡಬೇಕು ಅಂತ ರವಿಕುಮಾರ್ ಅವರು ಹೇಳಿದ್ದಾರೆ. ಅದಕ್ಕೆ ನಿಮ್ಮ ಅನಿಸಿಕೆ ಏನು ಸರ್? ಯಾವ ಥರ ಸರ್, ಅವರು ಬಂದರೆ ರಾಜಕೀಯವಾಗಿ 2028 ಚುನಾವಣೆ ಏನು ನಡೆಯುತ್ತೋ ಅದಕ್ಕೆ ಲಾಭ ಆಗುತ್ತೆ NDA ಅಭ್ಯರ್ಥಿಗಳಿಗೆ. ಆಮೇಲೆ ಏನು ವಿಚಾರಗಳು ಎತ್ತಬೇಕಾಗುತ್ತೋ ಅಲ್ಲಿ ರಾಜ್ಯಸಭೆಯಲ್ಲಿ, ಯಾಕಂದರೆ ಅಲ್ಲಿ ಎತ್ತಬೇಕಾಗಿರೋರು ನಮ್ಮ ಪಕ್ಷದ ಮುಖಂಡರು ದೇವೇಗೌಡರು ಸಾಹೇಬ್ರೆ. ಇವಾಗ ನೀವೇ ನೋಡಿದ್ದೀರಾ, ಅವರು 2 ನಿಮಿಷ ಮಾತಾಡಿದ್ರೆ ಇಟ್ ಬಿಕಮ್ಸ್ ಅ ಸೆನ್ಸೇಷನಲ್ ನ್ಯೂಸ್. ಯಾಕೆಂದರೆ ಅವರು ಅಂಶಗಳು ಫ್ಯಾಕ್ಟ್ಸ್ ಇಟ್ಕೊಂಡೇ ಮಾತಾಡ್ತಾರೆ. ಅದು ಏನು ಅಂದರೆ ಅದು ಒಂದು ಸೂಚನೆ ಕೊಡುತ್ತೆ ಬೇರೆ ಪಕ್ಷಗಳಿಗೆ ಮತ್ತು ನಮ್ಮ BJP ಮುಖಂಡರಿಗೆ, ಮತ್ತು ಏನು ನಾಯಕರು ಇದ್ದಾರೋ ಅಲ್ಲಿ JP ನಡ್ಡಾ ಸಾಹೇಬ್ರು ಇರ್ಬೋದು, ಇಲ್ಲಾಂದರೆ ಅಮಿತ್ ಶಾ ಸಾಹೇಬ್ರು ಇರ್ಬೋದು, ಇಲ್ಲಾಂದರೆ ಮೋದಿ ಸಾಹೇಬ್ರು ಇರ್ಬೋದು. ಅವರು 3 ಜನಕ್ಕೆ ಅರಿವು ಮೂಡಿಸ್ತಾ ಇದ್ದಾರೆ. ಅಂದರೆ ಹಿಂಗಿದೆ ಅಂತ. ದೇವೇಗೌಡರು ಮತ್ತೆ ರಾಜ್ಯಸಭೆಗೆ ಸ್ಪರ್ಧೆ ಮಾಡ್ತಾರಾ ಅಥವಾ ಅವಿರೋಧ ಆಯ್ಕೆ ಮಾಡ್ತೀರಾ ಅಥವಾ ಬರಬೇಕನ್ನೋ ಡಿಮ್ಯಾಂಡ್ ಇದೆಯಾ? ನಮಗೆ ಕರ್ನಾಟಕ ಜನತೆಗೆ ಉಪಯೋಗ ಆಗುತ್ತೆ, ಇಡೀ ದೇಶಕ್ಕೆ ಉಪಯೋಗ ಆಗುತ್ತೆ. ಅವರು ಪೊಲಿಟಿಕಲ್ ಲೈಫ್, ಅವರು ಪೊಲಿಟಿಕಲ್ ಏನು ನಾನು ಆವಾಗಲೇ ಹೇಳಿದಾಗ ಎನ್ಸೈಕ್ಲೋಪೀಡಿಯಾ ಅಂತ ಏನು ಹೇಳ್ತಾರೋ, ಅದರಿಂದ ಇಡೀ ದೇಶಕ್ಕೆ ಒಳ್ಳೆಯದಾಗುತ್ತೆ, ಮೊನ್ನೆ ಕರ್ನಾಟಕ ರಾಜ್ಯಕ್ಕೆ ಒಳ್ಳೆಯದಾಗುತ್ತೆ ಅಂತ ಒಂದು ಮನವಿ ಮಾಡ್ತಾ ಇದ್ದೀವಿ ನಾವು. ಸ್ಪರ್ಧೆ ಮಾಡಲ್ಲ, ವಿರೋಧವಾಗಿ ಅವ್ರು ಕಂಟಿನ್ಯೂ ಮಾಡಬೇಕು ಅಂತ ಕಂಟಿನ್ಯೂ ಮಾಡಿಸಿ ಅಂತ ನಾವು ಕೇಳ್ತಾ ಇದ್ದೀವಿ. ಥ್ಯಾಂಕ್ ಯು ಸರ್. ಸ್ವಲ್ಪ ಎತ್ಕೊಡ್ತೀರಿ అందరు బాగా వెనకాల